الكريم أما بعد أعوذ بالله من الشيطان الرجيم بسم الله الرحمن الرحيم حكيم السلام ಪ್ರೀತಿಯ ಸಹೋದರರೇ, ಇಸ್ಲಾಂ ಧರ್ಮದ ಗುರಿಯರೇ, ಅಲ್ಲಾಹನ ಬಹಳಷ್ಟು ಕರುಣೆ ನಮ್ಮ ಮೇಲೆ ಇದೆ. ಏಕೆಂದರೆ ನಮಗೆ ಮುಸಲ್ಮಾನರಾಗಿ ಹುಟ್ಟಿಸಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಪವಿತ್ರವಾದ ಧರ್ಮ ಇಸ್ಲಾಂನಲ್ಲಿ ಹುಟ್ಟಿಸಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಪ್ರವಾದಿಯವರ ಉಮ್ಮತ್ತಿನಲ್ಲಿ ಹುಟ್ಟಿಸಿದ್ದಾನೆ. ನಮಾಜ್ ಮಾಡಿ, ನಮಾಜ್ ನಿರ್ವಹಿಸಿ. ಕುರಾನ್ ತೆಗೆದು ನೋಡಿ, ಕುರಾನ್ ನಲ್ಲಿ ನಮಾಜಿನ ಬಗ್ಗೆ 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 10 ಸಾರಿ ಅಲ್ಲ, 700 ಸಾರಿ ನಮಾಜ್ ಮಾಡಿ ಎಂದು ಅಲ್ಲಾಹ್ ತಾಲಾ ಕುರಾನ್ ನಲ್ಲಿ ಹೇಳುತ್ತಾರೆ. ಯಾರು ನಮಾಜ್ ಮಾಡುವುದಿಲ್ಲ ಅವರಿಗೆ ಅಜಾಬ್ಗಳಿಂದ, ಯಾತನೆಗಳಿಂದ ಎದುರಿಸಲಾಗಿದೆ. ನಮ್ಮ ಪ್ರೀತಿಯ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಯಾರಾದರೂ ಗೊತ್ತಿದ್ದು ತಿಳಿದು ನಮಾಜ್ ಬಿಟ್ಟರೆ ಖಂಡಿತವಾಗಿ ಅವನು ಕಾಫಿರ್ ಆಗುತ್ತಾನೆ. ಕಾಫಿರ್ ಎಂದರೆ ಮುಸಲ್ಮಾನ್ ಅಲ್ಲ ಎಂದು ಅರ್ಥ. ಅಲ್ಲಾಹನು ಅವನಿಂದ ನಿರಾಶೆಯಾಗುತ್ತಾನೆ, ಅವನ ಮುಖ ಸಹ ನೋಡಲು ಬಯಸುವುದಿಲ್ಲ. ಅಲ್ಲಾಹ್ ಅಕ್ಬರ್. ಪ್ರೀತಿಯ ಸಹೋದರರೇ, ನೆನಪಿಟ್ಟುಕೊಳ್ಳಿ, ಯಾರು ನಮಾಜ್ ಮಾಡುವುದಿಲ್ಲ, ಯಾರು ಸಜ್ದಾ ಮಾಡುವುದಿಲ್ಲ, ಅವನಿಗೆ ಜಗತ್ತಿನಲ್ಲಿ ಬಹಳಷ್ಟು ಯಾತನೆಗಳು ಅಲ್ಲಾಹ್ ತಾಲಾ ನೀಡುತ್ತಾನೆ. ನಂಬರ್ 1, ಅವನ ಜೀವನದಲ್ಲಿ ಬರಕತ್ತಿರುವುದಿಲ್ಲ. ನಂಬರ್ 2, ಅವನ ಆಹಾರದಲ್ಲಿ ಬರಕತ್ತಿರುವುದಿಲ್ಲ. ನಂಬರ್ 3, ಅವನ ಮುಖದಿಂದ 100 ಆಕರ್ಷಣೆಯನ್ನು ತೆಗೆದುಕೊಳ್ಳುತ್ತಾನೆ. ನಂಬರ್ 4, ಯಾರು ನಮಾಜ್ ಮಾಡುವುದಿಲ್ಲ ಅವರು ಯಾವುದೇ ಒಳ್ಳೆ ಕೆಲಸ ಮಾಡಲಿ ಅದರ ಪ್ರತಿಫಲ ಅವರಿಗೆ ಸಿಗುವುದಿಲ್ಲ. ಬಡವರಿಗೆ ಸಹಾಯ ಮಾಡಲಿ, ರೋಗಿಗಳಿಗೆ ಸಹಾಯ ಮಾಡಲಿ, ಹಾಗೂ ರೋಜಾ ಇಟ್ಟರು, ಹಜ್ ಮಾಡಿದರು, ಜಕಾತ್ ನೀಡಿದರು, ನಮಾಜ್ ಮಾಡಿಲ್ಲ ಅಂದ್ರೆ ಎಲ್ಲವೂ ಅರ್ಥವಾಗುತ್ತದೆ. ನಂಬರ್ 5, ಯಾರು ನಮಾಜ್ ಮಾಡುವುದಿಲ್ಲ ಅವರು ದುವಾ ಕಬೂಲ್ ಆಗುವುದಿಲ್ಲ. ನಂಬರ್ 6, ಅಲ್ಲಾಹನ ಶರಣರು ಅವನಿಗೋಸ್ಕರ ದುವಾ ಮಾಡಿದರು ಹಾಗೂ ಅವನಿಗೆ ಹತ್ತುವುದಿಲ್ಲ. ನಂಬರ್ 7, ಯಾರು ನಮಾಜ್ ಮಾಡುವುದಿಲ್ಲ ಅವನಿಗೆ ಅವಮಾನಕರ ಸಾವು ಬರುತ್ತದೆ. ನಂಬರ್ 8, ಯಾರು ನಮಾಜ್ ಮಾಡುವುದಿಲ್ಲ ಅವರು ಉಪಸ್ಥಿತಿಯಲ್ಲಿ ಸಾಯುತ್ತಾರೆ. ನಂಬರ್ 9, ಯಾರು ನಮಾಜ್ ಮಾಡುವುದಿಲ್ಲ ಅವರಿಗೆ ನೀಡಿಕೆಯಿಂದ ಸಾಯುತ್ತಾರೆ. ಅವರ ಪರಿಸ್ಥಿತಿ ಹೇಗಿರುತ್ತದೆ ಗೊತ್ತಾ? ಪ್ರಪಂಚದ ಎಲ್ಲಾ ಸಮುದ್ರದ ನೀರುಗಳನ್ನು ತೆಗೆದುಕೊಂಡು ಬಂದು ಅವನ ಬಾಯಲ್ಲಿ ಹಾಕಿದರೂ ನೀರಿಗೆ ಕಡಿಮೆಯಾಗುವುದಿಲ್ಲ. ಅಲ್ಲಾಹ್ ಅಕ್ಬರ್. ಯಾರು ನಮಾಜ್ ಮಾಡುವುದಿಲ್ಲ ಅವರಿಗೆ ಯಾರು ನಮಾಜ್ ಮಾಡುವುದಿಲ್ಲ ಅವರಿಗೆ ಕಬರ್ನಲ್ಲಿ ಆಗುವ ಅಜಾಬ್ ಯಾತನೆಗಳು. ನಂಬರ್ 1, ಕಬರ್ ಗೋಡೆಯು ಅವನಿಗೆ ಬಿಗಿಯಾಗಿರುತ್ತದೆ. ಯಾವ ರೀತಿ ಎಂದರೆ ಅವನ ಎಲುಬುಗಳು ಚೂರು ಚೂರಾಗಿರುತ್ತವೆ. ನಂಬರ್ 2, ಅವರ ಕಬರಿನಲ್ಲಿ ಬೆಂಕಿಯ ಜ್ವಾಲೆಗಳನ್ನು ಹಚ್ಚಲಾಗುತ್ತದೆ. ನಂಬರ್ 3, ಅವರ ಕಬರಿನಲ್ಲಿ ಹಾವುಗಳು ಬರುತ್ತವೆ. ಅದರ ಕಣ್ಣು ಬೆಂಕಿಯ ಕಣ್ಣು, ಅದರ ಉಗುರು ಕಬ್ಬಿಣವಾಗಿರುತ್ತದೆ. ಯಾರು ಫಜರ್ ನಮಾಜ್ ಮಾಡುವುದಿಲ್ಲ ಅವರಿಗೆ ಜೋಹರ್ ನಮಾಜಿನಲ್ಲಿ ಕಚ್ಚುತ್ತದೆ. ಯಾರು ಜೋಹರ್ ನಮಾಜ್ ಮಾಡುವುದಿಲ್ಲ ಅವರಿಗೆ ಅಸರ್ ನಮಾಜಿನಲ್ಲಿ ಕಚ್ಚುತ್ತದೆ. ಯಾರು ಅಸರ್ ನಮಾಜ್ ಮಾಡುವುದಿಲ್ಲ ಅವರಿಗೆ ಮಗ್ರಿಬ್ ನಮಾಜಿನಲ್ಲಿ ಕಚ್ಚುತ್ತದೆ. ಯಾರು ಮಗ್ರಿಬ್ ನಮಾಜ್ ಮಾಡುವುದಿಲ್ಲ ಅವರಿಗೆ ಇಶಾ ನಮಾಜಿನಲ್ಲಿ ಕಚ್ಚುತ್ತದೆ. ಯಾರು ಇಶಾ ನಮಾಜ್ ಮಾಡುವುದಿಲ್ಲ ಅವರಿಗೆ ಇಡೀ ರಾತ್ರಿ ಕಚ್ಚುತ್ತದೆ. ಅದು 1 ಬಾರಿ ಕಚ್ಚಿದರೆ 70 ಅಡಿ ಒಳಗೆ ಹೋಗುತ್ತಾರೆ, ಮತ್ತೆ ತೆಗೆಯುತ್ತಾರೆ, ಮತ್ತೆ ಉರಿಯುತ್ತದೆ, ಹೀಗೆ ನಡುತ್ತಲೇ ಇರುತ್ತದೆ. ಮಾನ್ಯರೇ, ನಾವು ಈ ಎಲ್ಲಾ ಅಜಾಬ್ಗಳಿಂದ ಉಳಿಯಬೇಕಾದರೆ ನಮಾಜ್ ಮಾಡಬೇಕು. ನಮಾಜ್ ಮಾಡಿ, ನಮಾಜ್ ನಿರ್ವಹಿಸಿ. ನಮಾಜ್ ಮಾಡಿಲ್ಲ ಎಂದರೆ ನರಕದಲ್ಲಿ ಪ್ರವೇಶಿಸಲಾಗುತ್ತದೆ. ಅಲ್ಲಾಹ್ ತಾಲಾ ನಮ್ಮೆಲ್ಲರಿಗೂ ಸಾಯುವವರೆಗೂ 5 ಹೊತ್ತು ನಮಾಜ್ ಮಾಡಲು ತೌಫೀಕ್ ಕೊಡಲಿ. ಆಮೀನ್.